ವಿರಾಟ್ ಕೊಹ್ಲಿ ಅನೌನ್ಸ್ಡ್ ರಿಟೈರ್ಮೆಂಟ್ ಬೈ. ಯಾವಾಗ ಮಧ್ಯಾಹ್ನ ಈ ಒಂದು ಸ್ಟೋರಿ ನೋಡಿದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ದಂಗೆ ನಾವು ಫಸ್ಟು ಪೋಸ್ಟ್ ಬಂದಿದ್ದ ವಿರಾಟ್ ಕೊಹ್ಲಿದು ನೋಡಿ ಮೂಡ ಹೊರಟೋಯ್ತು. ಅರ್ಧ ದಿನ ಇಷ್ಟೊತ್ತವರೆಗೂ ಬೇಕಾಗುತ್ತೆ ಅದೊಂದು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನ ಇಂದ ರಿಟೈರ್ಮೆಂಟ್ ತೊಗೊಂಡ ಅಂಥೇಳಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಫ್ಯಾಕ್ಟ ಅರ್ಧ ದಿನ ಬೇಕಾತ. ಮಧ್ಯಾಹ್ನದಿಂದ ಮೂಡೇ ಸರಿ ಇರಲಿಲ್ಲ ಥೋ ಅಂಥೇಳಿ ಒಂಥರ ಬೇಜಾರಾಗಿ ಹೋಗೈತೆ. ನಾನು T20 ಇಂದ ಫಾರ್ಮೆಟಿಂದ ಅವ್ರು ರಿಟೈರ್ಮೆಂಟ್ ತೊಗೊಂಡಾಗ ಬಿಡೋ ಯಂಗ್ಸ್ಟರ್ಸಿಗೆ ಒಂದು ಅಪಾರ್ಚುನಿಟಿ ಕೊಡಬೇಕು. ಅವರು T20 ಒಳಗೆ ಇವಾಲ್ವ್ ಆಗಲಿ. IPL ಹೆಂಗಿದ್ರು ಆಡತ್ತಾರ, IPLದಾಗ ಎಂತೆಂಥ ಟ್ಯಾಲೆಂಟ್ಗಳು ಬರತ್ತಾರ. ಸೊ ಅವ್ರಿಗೆ ಇನ್ನೊಂದು T20 ವರ್ಲ್ಡ್ ಕಪ್ ಬರೋದ್ರೊಳಗೆ ಯಂಗ್ಸ್ಟರ್ಸಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ, ಎಕ್ಸ್ಪೋಜರ್ ಸಿಗಲಿ ಅಂಥೇಳಿ ರಿಟೈರ್ಮೆಂಟ್ ಕೊಟ್ಟ ಅಂಥೇಳಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದು. ಸ್ಟಿಲ್ ನಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ತಾನೆ, ODI ಆಡ್ತಾನೆ, IPL ಅಂತ ಅಫ್ಕೋರ್ಸ್ ಆಡೇ ಆಡ್ತಾನೆ ಅಂಥೇಳಿ. ಬಟ್ ವಿರಾಟ್ ಕೊಹ್ಲಿದು ಫೇವ್ರೇಟ್ ಫಾರ್ಮೇಟ ಟೆಸ್ಟ್ ಕ್ರಿಕೆಟ್. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ 5 ದಿನದ್ದು ಅದೆಂಥ ಲಾಂಗ್ ಫಾರ್ಮೇಟ್ ಅಂದ್ರೆ ಅಲ್ಲಿ ಪೇಷನ್ಸ್ ಬೇಕಾಗುತ್ತೆ, ಫಿಟ್ನೆಸ್ ಬೇಕಾಗುತ್ತೆ, ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಾಗುತ್ತೆ, ಆ ಒಂದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡು, ಆ ಮೆಂಟ್ಯಾಲಿಟಿ ಬೇಕಾಗುತ್ತೆ. ಮೋರ್ ಓವರ್ ಫಿಟ್ನೆಸ್, ಅದನ್ನ ಒಂದು ಟೆಸ್ಟ್ ಮ್ಯಾಚ್ನು ಕುತ್ಕೊಂಡು ನೋಡೋ ಅಂಥ ಒಂದು ಜೋಶ್ ತಂದು ಕೊಟ್ಟಿದ್ದ ವಿರಾಟ್ ಆ್ಯಸ್ ಅ ಕ್ಯಾಪ್ಟನ್. ಹೇಳ್ಬೇಕಂತಂದ್ರೆ ಟೀಮ್ನ ಯಾವ ಲೆವೆಲಿಗೆ ಫಾರ್ಮ್ ಮಾಡಿದ್ದ ಅಂದ್ರೆ ಯಾವ ಲೆವೆಲಿಗೆ 11 ಪ್ಲೇಯರು ವಿರಾಟ್ ಲೆವೆಲ್ಗೆನ ಅಗ್ರೆಸಿವ್ ಆಗಿರ್ತಿದ್ರು. ಆ ಒಂದು ಎನರ್ಜಿ ಹೆಂಗಿತ್ತಂದ್ರೆ ಒಂಥರ ಇನ್ಫಿಷಿಯಸ್ ಇತ್ತು ಭಾಳ, ಎಲ್ಲರಿಗೂ ಅದೊಂದು ಹರಡ್ತಿತ್ತು. ಆ್ಯಂಡ್ ಇವನ್ ಅಪೋನೆಂಟ್ ಕೂಡ ವಿರಾಟ್ ಕೊಹ್ಲಿ ಅದಾನ ಪಿಚ್ನಾಗ ಅಂತಂದ್ರೆ ಇಂಡಿಯನ್ ಪ್ಲೇಯರ್ನ ಸ್ಲೆಜ್ ಮಾಡೋಕ್ಕೆ ಹೆದರ್ತಿದ್ರು. ಆಸ್ಟ್ರೇಲಿಯಾ ಅಂಥ ಟೀಮ್ ಆಸ್ಟ್ರೇಲಿಯಾ ಅಂಥ ಟೀಮ್ನ ನಾವು ಇಂಡಿಯನ್ ಟೀಮ್ ಅವರು ಟ್ಯಾಕಲ್ ಮಾಡಬೇಕು. ಅವ್ರು ಮಾಡೋ ಸ್ಲೆಡ್ಜಿಂಗ್ನ ವಾಪಸ್ ಅವ್ರ ಮೆಡಿಸನ್ನ ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕಂದ್ರಲ್ಲಿ ವಿರಾಟ್ ಕೊಹ್ಲಿನ ಇರಬೇಕಿತ್ತು. ಬಟ್ ಈಗ ಆಸ್ಟ್ರೇಲಿಯಾ ಟೀಮ್ನ ನಮ್ಮ ಟೀಮ್ ಇಂಡಿಯಾದವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಏನು, ಇಂಗ್ಲೆಂಡ್ ಅಂತ ಟೀಮ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ, ನ್ಯೂಜಿಲೆಂಡ್ ಟೀಮ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಅಂಥೇಳಿನ ಒಂಥರ ಬೇಜಾರಾಗ್ಬಿಡೈತಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ವಿರಾಟ್ ಇರೋ ಫಿಟ್ನೆಸ್ ಲೆವೆಲಿಗೆ ಅವ್ನ ಹಾರ್ಡ್ ವರ್ಕ್, ಅವ್ನ ಡೆಡಿಕೇಶನ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ರೂಮರ್ಸ್ ಬಂದಿತ್ತು ಅವ ರಿಟೈರ್ಮೆಂಟ್ ತೊಗೊತಾನಂತೇಳಿ, ಬಟ್ ನಂಬಿರಲಿಲ್ಲ ನಾವು. ಏನಂಗೆ ಹೇಳ್ತಾರೆ ರೋಹಿತ್ ಶರ್ಮಾನು ರಿಟೈರ್ಮೆಂಟ್ ತೊಗೊಂಡ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಬಟ್ ಇಟ್ಸ್ ಶಾಕಿಂಗ್ ಒಂಥರ ಹೇಳ್ಬೇಕಂತಂದ್ರೆ. ಬಟ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಆಟ ನೋಡ್ಬೇಕಂದ್ರೆ ನಾವು ಮತ್ತೀಗ ODIಗೆಲ್ಲ ಕಾಯ್ಕೊಂತಿರ್ಬೇಕಾಕೈತಿ. ಆ್ಯಂಡ್ ಯಾಕೆ ಒಂಥರ ಇಷ್ಟು ಬೇಜಾರಾಗೈತೆ ಅಂತಂದ್ರೆ ಎಲ್ಲರೂ ಲಾಸ್ಟಿಗೆ ಟೆಸ್ಟ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ. ಬಟ್ ವಿರಾಟ್ ಕೊಹ್ಲಿ ಇವಾಗಿರೋದು T20 ಆಯಿತು, ಟೆಸ್ಟು ಆಯ್ತು, ಇನ್ನು ಉಳಿದಿರೋದು ODI. ಇನ್ನು ODIಯಿಂದ ಯಾವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಡ್ತಾನೋ ಅಂಥೇಳಿ ಒಂಥರ ಬೇಜಾರಾಗ್ಬಿಟ್ಟೈತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ವಿರಾಟ್ ಆ ಒಂದು ಆರ ಏನಂತಾರೋಣ, ಅವ ಇದ್ರನ್ನ ಟೀಮ್ನಾಗ ಒಂದು ಇದು ಇರ್ತಿತ್ತು. ಬಟ್ ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗ್ತಾರೆ, ಮತ್ತು ಹೊಸ ಪ್ಲೇಯರ್ಸ್ ಬರ್ತಾರೆ, ಆ ಒಂದು ಎನ್ವೈರ್ಮೆಂಟ್ ಮತ್ತು ಫಾರ್ಮ್ ಆಗುತ್ತೆ. ಬಟ್ ಆ್ಯಸ್ ಅ ಫ್ಯಾನ್ ಆಗಿ, ಆ್ಯಸ್ ಅ ಕ್ರಿಕೆಟ್ ಫ್ಯಾನ್, ಅದರಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಅದೇನೈತಲ್ಲ ಅದು ಒಂದು ಕ್ರಿಕೆಟ್ನ ಇಂಟ್ರೆಸ್ಟ್ ಕೊಟ್ಟು ನೋಡೋವಂಥ ಒಂದು ಏನಿರ್ತಿತ್ತಲ್ಲ ಅದು ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತೈತಿ. ಬಟ್ ಅಫ್ಕೋರ್ಸ್ ಆಸ್ ಅ ಕ್ರಿಕೆಟ್ ಫ್ಯಾನ್ ಕ್ರಿಕೆಟ್ ನೋಡೋದಂತೂ ಬಿಡಲ್ಲ, ಕ್ರಿಕೆಟ್ ನಾವು ನೋಡ್ತೀವಿ, ಹೊಸ ಟ್ಯಾಲೆಂಟ್ಗಳು ಬರ್ತಾರೆ. ಬಟ್ ವಿರಾಟ್ ಕೊಹ್ಲಿದು ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ಅದೊಂಥರ ಸ್ವಲ್ಪ ಶಾಕಿಂಗ್ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದೊಂದು ಟೈಮ್ ಅಂತ ಗೊತ್ತಿರ್ತೈತಿ ಪ್ಲೇಯರ್ಸಿಗೆ, ಅದು ಆಟ ಆಡೋರಿಗೇನೆ ಗೊತ್ತಿರ್ತೈತಿ ಯಾವಾಗ ನಾವು ರಿಟೈರ್ಮೆಂಟ್ ತೊಗೋಬೇಕಂತ ಹೇಳಿ. ಅವ್ರು ಅದನ್ನು ತೊಗೋತಾರೆ ಅಷ್ಟೇ. ಅದು ಅವ್ರವ್ರ ಡಿಸಿಷನ್, ಅದನ್ನು ಅವ್ರು ರೆಸ್ಪೆಕ್ಟ್ ಮಾಡ್ಬೇಕು. ಯಾಕಂದ್ರೆ ವಿರಾಟ್ ಕೊಹ್ಲಿ ಎಂಥ ಒಂದು ಕೋಟಿಗಟ್ಟಲೆ ಜನಕ್ಕೆ ಇನ್ಸ್ಪಿರೇಷನ್ ಅಂತಂದ್ರೆ ಅವನ ಒಂದು ಡೆಡಿಕೇಶನ್, ಹಾರ್ಡ್ ವರ್ಕ್, ಅದೊಂದು ಕಮಿಟ್ಮೆಂಟ್, ಅವನ ಅಗ್ರೆಸಿವ್ನೆಸ್, ಫೇಲ್ ಆಗಿ ಬಂದು ಕಮ್ ಬ್ಯಾಕ್ ಮಾಡೋದು ಅದೊಂದು ಮೂಮೆಂಟ್, ಅದೆಲ್ಲ ಎಷ್ಟು ಇನ್ಸ್ಪಿರೇಷನಲ್ ಆಗುತ್ತಂದ್ರೆ ಅದು ನಾಟ್ ಓನ್ಲಿ ಲಿಮಿಟೆಡ್ ಟು ಸ್ಪೋರ್ಟ್ಸಿಗಷ್ಟೇ ಲಿಮಿಟೆಡ್ ಇಲ್ಲ. ಅದೊಂಥರ ನಾರ್ಮಲ್ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಲೈಫು, ತನ್ನ ಲೈಫ್ ಒಳಗೆ ಏನು ಸ್ಟ್ರಗಲ್ ನೋಡತ್ತಲ್ಲ ಅದನ್ನೆಲ್ಲ ಓವರ್ಕಮ್ ಮಾಡಿ ನಾನು ಈ ಥರ ಒಂದಿನ ಕಮ್ ಬ್ಯಾಕ್ ಮಾಡ್ಬೇಕು ನನ್ನ ಲೈಫ್ ಒಳಗೆ ಅಂಥೇಳಿ ಒಂಥರ ಇನ್ಸ್ಪಿರೇಷನ್ ಅದು ಪ್ರತಿಯೊಬ್ಬ ಒಂದು ಮಾಮೂಲಿ ಪರ್ಸನಿಂದ ಹಿಡ್ಕೊಂಡು ಆ್ಯತ್ಲೀಟ್ವರೆಗೂ ಅದು ಬರ್ಬೇಕಂತಂದ್ರೆ. ಬಟ್ ಎನಿವೇ ಲೈಕ್ ಹಿ ಅನೌನ್ಸ್ಡ್ ರಿಟೈರ್ಮೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೆಸ್ಟ್
ಆಸ್ ಎ ಟೆಸ್ಟ್ ಕ್ಯಾಪ್ಟನ್ ಆಗಿ ಟೆಸ್ಟ್ ಪ್ಲೇಯರ್ ಆಗಿ ವಿರಾಟ್ ಕೊಹ್ಲಿದು ಏನು ರೆಕಾರ್ಡ್ ಐತೆ ಅಂತ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಬ್ಬ ವಿರಾಟ್ ಫ್ಯಾನ್ಗೆ, ಕ್ರಿಕೆಟ್ ಫ್ಯಾನಿಗೆ ಗೊತ್ತೇ ಇರ್ತೈತಿ. ವಿರಾಟ್ 68 ಮ್ಯಾಚ್ನಾಗ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದ, ಅದ್ರಲ್ಲಿ 40 ಮ್ಯಾಚ್ ಗೆದ್ದಾನ ಆ್ಯಂಡ್ 30 ಸೆಂಚುರಿ ಹೊಡೆದಾನ ಅದ್ರಾಗ. ಆ್ಯಂಡ್ 150s 100s ಅದೆಷ್ಟು ಇಂಪಾರ್ಟೆಂಟ್ ನಾಕ್ಸ್ ಎಂತೆಂಥ ಇಂಗ್ಲೆಂಡು, ನ್ಯೂಜಿಲೆಂಡು, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಟೀಮ್ಸ್ ಮೇಲೆನ ಬಂದ ಒಂದು ಸೆಂಚುರಿ. ಅವ ಎಂಥ ಟೆಸ್ಟ್ ಪ್ಲೇಯರ್, ಅವ ಎಂಥ ಗ್ರೇಟ್ ಟೆಸ್ಟ್ ಕ್ಯಾಪ್ಟನ್ ಅಂತ ಹೇಳಿ ಅದನ್ನು ಅವನದು ಸ್ಟ್ಯಾಟ್ಸ್ನೆಲ್ಲ ತೋರಿಸಿ ಒಬ್ರಿಗೆ ಒಪ್ಸೋ ಅಂಥದ್ದು ಅವಶ್ಯಕತೆನೇ ಇಲ್ಲ. ಅವನ ಆಟ ನೋಡಿದವ್ರಿಗೆ, ಅವನ ಆಟ ನೋಡ್ಕೊಂಡು ಬೆಳೆದು ಹುಡುಗರಿಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಆ್ಯಂಡ್ ಅದೊಂಥರ ಈಗ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವನ ಪ್ಲೇಸ್ನ ಫಿಲ್ ಮಾಡೋದು ಅಷ್ಟೊಂದು ಈಸಿ ಆಗಿರಲ್ಲ. ಬಟ್ ಆ್ಯಸ್ ಅ ಡೇ ಗೋಸ್ ಎಲ್ಲೋ ಒಂದಿನ ಅದೊಂಥರ ಹ್ಯಾಂಡಲ್ ಆಗುತ್ತೆ. ಅದೊಂದು ಪ್ಲೇಸ್ ಫಿಲ್ ಮಾಡೋಕ್ಕೆ ಆಗಿಲ್ಲ ಅಂದರೂ ಇನ್ನೊಬ್ಬ ಪ್ಲೇಯರ್ ಬಂದು ಆ ಪ್ಲೇಸ್ನ ತೊಗೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇಂಡಿಯಾದಾಗ ಅಷ್ಟು ಕ್ರಿಕೆಟಿಂಗ್ ಟ್ಯಾಲೆಂಟ್ ಐತಿ. ಆ್ಯಂಡ್ ವಿರಾಟ್ ಕೊಹ್ಲಿ ಆ ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ಬಿಟ್ಟಾನ. ಅವನು ಹೆಂಗೆ ಸೆಟ್ ಮಾಡ್ಕೊಂಡಿದ್ದ ಅಂದರೆ ಸೆಂಚುರಿ ಹೊಡಿಲಿಲ್ಲ ಅಂದ್ರೆ ನಾನು ಇವತ್ತು ಕ್ರಿಕೆಟ್ ಆಡಿಲ್ಲ ಚಲೋತ್ನಂಗೆ ಅನ್ನೋ ಲೆವೆಲಿಗೆ ಅವ ತನ್ನ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದ. ಆ್ಯಂಡ್ ಅವನು ಇಂಡಿಯನ್ ಕ್ರಿಕೆಟ್ ಟೀಮ್ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೆಂಗೆ ಇರ್ಬೇಕಂತ ಹೇಳಿ ಅವನ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಹೋಗ್ಯಾನ. ಒಂದು ಫಿಟ್ನೆಸ್ ಲೆವೆಲಿಗಾಗಿರ್ಬೋದು, ಒಂದು ಹಾರ್ಡ್ ವರ್ಕು, ಡೆಡಿಕೇಶನ್, ಒಂದು ಕಂಬ್ಯಾಕ್. ಯಾರೊಬ್ಬ ಸ್ಲೆಜ್ ಮಾಡಿದ್ರೆ ವಾಪಸ್ ಅವ್ನಿಗೆ ಹೆಂಗೆ ಅವನ ಮುಖಕ್ಕೆ ಹೊಡೆದಂಗತ್ತೆ ರಿಪ್ಲೈ ಕೊಡ್ಬೇಕು. ಅದೊಂದು ಸ್ಟ್ಯಾಂಡರ್ಡ್ ನಾವು ಏನು ಸೆಟ್ ಮಾಡಿ ಹೋಗ್ಯಾನಲ್ಲ ಯಂಗ್ಸ್ಟರ್ಸಿಗೆ, ಅದನ್ನ ಪ್ರತಿಯೊಬ್ಬ ಯಂಗ್ಸ್ಟರ್ ಒಂದು 10-15% ಅವನ್ನ ಏನಾದರೂ ಅಳವಡಿಸ್ಕೊಂಡ ಅಂದ್ರೆ ಒಬ್ಬ ಬೆಸ್ಟ್ ಕ್ರಿಕೆಟರ್ ಆಗ್ತಾನೆ. ಇನ್ನು 100% ಅಳವಡಿಸ್ಕೊಂಡ್ರೆ ವಿರಾಟ್ ಕೊಹ್ಲಿನ ಪ್ರೌಡ್ ಫೀಲ್ ಆಗ್ತಾನೆ. ಆ್ಯಂಡ್ ಹೋಪ್ ODI ಕ್ರಿಕೆಟ್ನ ಅಟ್ಲೀಸ್ಟ್ ಇನ್ನೊಂದು 5 ವರ್ಷ ಆಡಲಿ ವಿರಾಟ್ ಕೊಹ್ಲಿ. ಯಾಕಂದ್ರೆ ಅವನ ಫಿಟ್ನೆಸ್ ಲೆವೆಲ್ಗೆ, ಅವನೊಂದು ಕ್ರಿಕೆಟ್ ಆಡಬೇಕನ್ನೋ ಹಂಗರ್ಗೆ ನಾವು ಒಂದು ಸ್ವಲ್ಪ ವಿರಾಟ್ ಕೊಹ್ಲಿ ಹೌದಪ್ಪ ಪೂರ್ತಿ ಎಲ್ಲ ಫಾರ್ಮೆಟಿಂದ ನೀ ರಿಟೈರ್ಮೆಂಟ್ ತೊಗೊಂಡು ಆರಾಮಾಗಿರೋ ಅಂತ ಹೇಳಕ್ಕೆ ನಾವು ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಕ್ಕೆ ಎಲ್ಲನೂ ಬೇಕಾಗೈತೆ. ಯಾಕಂದರೆ ಪ್ರತಿಯೊಬ್ಬ ಪ್ಲೇಯರು ಒಂದಿನ ರಿಟೈರ್ಡ್ ಆಗಬೇಕು. ಆ ಫ್ಯಾಕ್ಟ್ರಿನ ಅಕ್ಸೆಪ್ಟ್ ಮಾಡಿ ಆ ಒಂದು ಡಿಸಿಷನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಅದಾಗೈತಿ. ಆ್ಯಂಡ್ ಎನಿವೇಸ್ ಸ್ವಲ್ಪ ಬೇಜಾರಾತು ಅವ ಮಾಡಿದಾಗ. ಅಫ್ಕೋರ್ಸ್ ಅದೊಂಥರ ವಿರಾಟ್ ಕೊಹ್ಲಿ ಆ್ಯಸ್ ಅವನು 23 ವರ್ಷದವಾಗಿ 2011 ವರ್ಲ್ಡ್ ಕಪ್ ಇಂದ ಅವನದು ಪರ್ಫಾರ್ಮೆನ್ಸ್, ಅವನೊಂದು ಆಟನ ನೋಡ್ಕೊಂಡು ಬಂದೀವಿ ನಾವು. ಅವಾಗ ಭಾಳ ಪ್ರೌಡ್ ಫೀಲ್ ಆಕಿತ್ತು. 23 ವರ್ಷದಂಥ ಒಂದು ಏಜ್ ಒಳಗೆ ಅಣ್ಣ 2011 ವರ್ಲ್ಡ್ ಕಪ್ ಟೀಮ್ನಾಗಿದ್ದಾವ ಅಂಥೇಳಿ. ಆ್ಯಂಡ್ ಸ್ವಲ್ಪ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅದ್ರದ್ದು ಎಂಥ ಒಂದು ಅಭಿಮಾನ ಅಂತಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಗುತ್ತೆ ಒಂದು ಸ್ವಲ್ಪ. ಬಟ್ ಏನು ಮಾಡೋಕ್ಕಾಗಲ್ಲ. ಎಂತೆಂಥವ್ರು ಲೈಕ್ AB ಡಿವಿಲಿಯರ್ಸ್ ಆಗಿರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು, ನಮ್ಮ ರೀಸೆಂಟಾಗಿ ವಿರಾಟ್ ಕೊಹ್ಲಿನ ಆಗಿರ್ಬೋದು, ರವೀಂದ್ರ ಜಡೇಜಾ, ಇನ್ನೂ ಗೊತ್ತಿಲ್ಲ ಅವ ಯಾವಾಗ ರಿಟೈರ್ಮೆಂಟ್ ತೊಗೊತಾನಂತ, ರವಿ ಅಶ್ವಿನ್ ಆಗಿರ್ಬೋದು, ಇವರೆಲ್ಲ ಎಂತೆಂಥ ಪ್ಲೇಯರ್ಸ ಇವಾಗೆಲ್ಲ ರಿಟೈರ್ಮೆಂಟ್ ತೊಗೊಂಡ್ರೆ ಅವ್ರ ಟೈಮ್ ಬಂತು. ಸೊ ಆಲ್ ದ ಬೆಸ್ಟ್ ಫಾರ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ನೆಕ್ಸ್ಟ್ ಅವ್ರು ಇಂಗ್ಲೆಂಡ್ ಜೊತೆ ಟೆಸ್ಟ್ ಕ್ರಿಕೆಟ್ ಆಡಕ್ಕೆ ಹೊಂಟಾರ. IPL ಮುಗಿಸಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರಂತ ಗೊತ್ತಿಲ್ಲ. ವಿರಾಟ್ ಇದ್ದಿದ್ರೆ ಇಂಗ್ಲೆಂಡ್ ಟೀಮ್ವರೆಗೂ ಒಂದು ಭಯ ಇರ್ತಿತ್ತು. ಬಟ್ ಅಲ್ಲಿ ವಿರಾಟ್ ಕೊಹ್ಲಿ ಇಲ್ಲ. ಮೋಸ್ಟ್ ಎಲ್ಲ ನಮ್ಮ ಒಂದು ಹೊಸ ಟೀಮ್ ಅಂತ ಹೋಗುತ್ತೆ ಈಗ ಆ್ಯಕ್ಚುಲಿ. ಹೋಪ್ಫುಲಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ. ಅಫ್ಕೋರ್ಸ್ ಅವ್ರಿಗೊಂದು ವಿರಾಟ್ ಕೊಹ್ಲಿ ಇಲ್ಲ ಟೀಮ್ನಾಗ ಅನ್ನೋ ಒಂದು ಅದು ಒಂಥರ ಕಮ್ಮಿತನ ಅದು ಕಾಡ್ತೈತಿ. ಬಟ್ ಇವೆಂಚುವಲಿ ಅದು ಹೋಗ್ತಾ ಎಲ್ಲ ಫಿಲಪ್ ಆಗುತ್ತೆ. ಆ್ಯಂಡ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಸದ್ಯಕ್ಕಂತೂ IPL ಅಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಡ್ಯೂ ಟು ಇಂಡೋ ಪಾಕ್ ವಾರ್ ಅದು ಸ್ಟಾಪ್ ಆಗೈತಿ. ಅವಾಗ ವಾಪಸ್ ಸ್ಟಾರ್ಟ್ ಆಗುತ್ತೆ ಅಂತ ಇನ್ನೂ ಅದನ್ನ ಏನು ಹೇಳ್ಕೊಟ್ಟಿಲ್ಲ. ಆ್ಯಂಡ್ ವಾಪಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಐತಿ ಇನ್ನೊಂದು ಸ್ವಲ್ಪ ದಿನದಾಗ. ಬಟ್ ಅಫಿಷಿಯಲಿ ಏನು ಬಂದಿಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಎಲ್ಲ ಟ್ರೋಫಿ ಗೆದ್ದಾನ ಗುರು. ವಿರಾಟ್ ಟ್ರೋಫಿ, ಒಂದು ICC ಅವಾರ್ಡಿಂದ ಹಿಡ್ಕೊಂಡು, ICC ಟ್ರೋಫಿಯಿಂದ ಹಿಡ್ಕೊಂಡು ಎಲ್ಲ ಗೆದ್ದಾನ. IPL ಒಂದು ಗೆದ್ದಿಲ್ಲ ಗುರು. ಈ ಸತಿ ಪ್ಲೀಸ್ ದೇವರ, ಪ್ಲೀಸ್ ವಿರಾಟ್ ಕೊಹ್ಲಿ IPL ಟ್ರೋಫಿ ಗೆಲ್ಲೋಂಗೆ ಮಾಡ್ಬಿಡಪ್ಪ ಪ್ಲೀಸ್. ಎಲ್ಲ ಟ್ರೋಫಿ ಗೆದ್ದಾನೆ, ಇದೊಂದು ಟ್ರೋಫಿ ಅವ್ನು ಗೆಲ್ಲೋ ಹಂಗೆ ಮಾಡಿಬಿಡ್ಲಿ. ದೇವರು ಗೆಲ್ಲೋ ಹಂಗೆ ಮಾಡಲಿ ಅಂತ ದೇವ್ರಿಗೆ ನಾ ಬೇಡ್ಕೋತೀನಿ. ಅವನವನ ಆ್ಯಸ್ RCB ಫ್ಯಾನ್ ಆಗಿ, ಆ್ಯಸ್ ಅ ಇಂಡಿಯನ್ ಫ್ಯಾನ್ ಆಗಿ, ಆ್ಯಸ್ ಅ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ದೇವರಿಗೆ ಇದೊಂದು ಆಸೆ ತೀರಿಸ್ಬಿಡಪ್ಪ. ಏನು ಈ ಸತಿ ಎಲ್ಲ ಚಾನ್ಸ್ ಐತಿ RCB ಕಪ್ ಹೊಡೆಯೋದು. ಆ್ಯಂಡ್ ಪ್ಲೇಯರ್ಸು ಅಲ್ಲಿ ಇಂಜುರಿ ಆಗತ್ತಾರೆ. ಅದೊಂದು ದೊಡ್ಡ ಕನ್ಸರ್ನ್ ಆಗ್ಬಿಟ್ಟೈತಿ. ಅವನವನ ಜಾಶ್ ಹೇಸಲ್ವುಡ್ ಇಂಜುರಿ, ಫಿಲ್ ಸಾಲ್ಟ್
ಇನ್ನೂ ಇದಾಗೈತೆ, ಅವಂಗೂ ಆರಾಮಾಗಿಲ್ಲ. ಆ್ಯಂಡ್ ಮೋರ್ ಓವರ್ ರಜತ್ ಪಟ್ಟಿದಾರೆ ಕ್ಯಾಪ್ಟನ್, ಅವಂಗೂ ಫಿಂಗರ್ ಇಂಜುರಿ. ಒಂಥರ ಎಲ್ಲರೂ ಪ್ರಾಪರ್ ಒಂದು ಪಝಲ್ನ ನಾವು ಕಂಪ್ಲೀಟ್ ಮಾಡಿ ಅನ್ನೋದ್ರಾಗ ಅವ್ನು ಇವಾಗ ವಾಪಸ್ ಈ ಥರ ಆಗಕತ್ತೈತಿ. ಸೊ ಯಾಕಪ್ಪ ಹಿಂಗೆ ಅವ್ನು ಅಂತೇಳಿ ಟೆನ್ಷನ್ ಆಗ್ಯದ ಸ್ವಲ್ಪ. ಬಟ್ ಹೆಂಗನ ಮಾಡಿ ಈ ಸತಿ ಕಪ್ ಗೆದ್ರೆ ಭಾಳ ಚಲೋ. ಎಲ್ಲ ಚಾನ್ಸಸ್ಸು ಐತಿ RCB ಟಾಪ್ 1 ಅಥವಾ ಟಾಪ್ 2 ಒಳಗೆ ಫಿನಿಷ್ ಮಾಡಿ ಫೈನಲ್ಸಿಗೆ ಡೈರೆಕ್ಟಾಗಿ ಈಸಿಯಾಗಿ ಹೋಗಕ್ಕೆ. ಸೊ RCB ಈ ಸತಿ ಮತ್ತೊಂದು ಕಪ್ ಗೆಲ್ಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಸೊ ಎನಿವೇಸ್, ಆಲ್ವೇಸ್ ಕ್ರಿಕೆಟ್ ಫ್ಯಾನ್ ಆಗಿ ಕ್ರಿಕೆಟ್ನ ಆ ಒಂದು ಇಂಟೆನ್ಸಿಟಿಯಿಂದ ನಾನು ನೋಡೋಣ ಅಂತ. ವಿರಾಟ್ ಕೊಹ್ಲಿ ಎಲ್ಲ ಯಂಗ್ಸ್ಟರ್ಸ್ನ ಯಾವ ಲೆವೆಲ್ಗೆ ಏನೋ ಒಂದು ಇನ್ಸ್ಪೈರ್ ಆಗ್ಯಾನಂದ್ರೆ ಅವರು ಆ ಒಂದು ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಕ್ರಿಕೆಟ್ ಫ್ಯಾನ್ಸ್ಗೆ ಕ್ರಿಕೆಟ್ ಯಾವಾಗಲೂ ಆ ಒಂದು ಸ್ಟ್ಯಾಂಡರ್ಡ್ ಒಳಗನ ನಡೀಲಿ ಅಂತ ಅನ್ಕೊಂತ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಥ್ಯಾಂಕ್ ಯು.